ಸ್ವಾಗತ. ನಾನು ಅಮಿತ್ ಸುಧೀಂದ್ರ. ಶಾಸಕರ ಮೆಚ್ಚುಗೆಗೋಸ್ಕರ ವಿದ್ಯಾರ್ಥಿಗಳು ಬಿಸಿಲಿನಲ್ಲಿ ಶಿಕ್ಷೆಯನ್ನ ಪಡಿತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಶಾಸಕರೇ, ಇದೇನಾ ನಿಮ್ಮ ಸಮಯ ಪ್ರಜ್ಞೆ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಶಾಸಕರ ಮೆಚ್ಚುಗೆಗೆ ವಿದ್ಯಾರ್ಥಿಗಳಿಗೆ ಶಿಕ್ಷೆ. ಕುಡುಚಿ ಶಾಸಕರಿಗೆ ಕಾದು ಕಾದು ಶಾಲಾ ವಿದ್ಯಾರ್ಥಿಗಳು ಸುಸ್ತಾಗಿರುವಂಥದ್ದು. 3 ಗಂಟೆಗಳ ಕಾಲ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಬಿಸಿಲಲ್ಲೇ ನಿಲ್ಲಿಸಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಸವದುದ್ದಿ ಗ್ರಾಮದಲ್ಲಿ ಮಕ್ಕಳು ಪರದಾಡ್ತಾ ಇದ್ದಾರೆ. ಶಾಲಾ ಕಟ್ಟಡ ಕಾಮಗಾರಿ ಪೂಜೆಗೆ ಶಾಸಕ ಮಹೇಂದ್ರ ತಮ್ಮಣ್ಣ ಬರಬೇಕಾಗಿತ್ತು. ಮಹೇಂದ್ರ ತಮ್ಮಣ್ಣನವರ ಕುಡುಚಿ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂಥದ್ದು. ನಾಲ್ಕು ಕೊಠಡಿಗಳ ಕಾಮಗಾರಿಗೆ ಭೂಮಿ ಪೂಜೆಗೋಸ್ಕರ ಶಾಸಕರು ಬರಬೇಕಾಗಿತ್ತು. ಇನ್ನು 11 ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗಿತ್ತು. 1 ಗಂಟೆ ತಡವಾಗಿ ಶಾಸಕ ಬಂದಿರುವಂಥದ್ದು. ಶಾಸಕರು ಬರೋವರೆಗೂ ಮಕ್ಕಳನ್ನ ಬಿಸಿಲಲ್ಲೇ ನಿಲ್ಲಿಸಲಾಗಿತ್ತು ಎಂಬುದಾಗಿ ಶಾಸಕ ಬರೋವರೆಗೂ ಮಕ್ಕಳನ್ನ ಬಿಸಿಲಲ್ಲೇ ನಿಲ್ಲಿಸಲಾಗಿತ್ತು ಎಂಬುದಾಗಿ ಏನು ಮಾಹಿತಿ ಲಭ್ಯವಾಗ್ತಾ ಇದೆ. ತರಗತಿಯನ್ನ ನಡೆಸದೆ ಶಾಸಕರ ಆಗಮನಕ್ಕಾಗಿ ಶಿಕ್ಷಕರು ಜೊತೆಗೆ ವಿದ್ಯಾರ್ಥಿಗಳು ಬಿಸಿಲಲ್ಲೇ ನಿಂತಿರುವಂಥದ್ದು. ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಶಾಸಕರೇ, ಇದೇನಾ ನಿಮ್ಮ ಸಮಯ ಪ್ರಜ್ಞೆ ಎಂಬಂತೆ ಶಾಸಕರ ಮೆಚ್ಚುಗೆಗೋಸ್ಕರ ವಿದ್ಯಾರ್ಥಿಗಳು ಶಿಕ್ಷೆಯನ್ನ ಪಡಿತಾ ಇದ್ದಾರೆ. ಕುಡುಚಿ ಶಾಸಕರಿಗೆ ಕಾದು ಕಾದು ಶಾಲಾ ವಿದ್ಯಾರ್ಥಿಗಳು ಸುಸ್ತಾಗಿರುವಂಥದ್ದು. 3 ಗಂಟೆಗಳ ಕಾಲ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಬಿಸಿಲಲ್ಲೇ ನಿಲ್ಲಿಸಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಸವದುದ್ದಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಶಾಲಾ ಕಟ್ಟಡ ಕಾಮಗಾರಿ ಪೂಜೆಗೆ ಶಾಸಕ ಮಹೇಂದ್ರ ತಮ್ಮಣ್ಣ ಬರಬೇಕಾಗಿತ್ತು. ಮಹೇಂದ್ರ ತಮ್ಮಣ್ಣನವರು ಕುಡುಚಿ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. 4 ಕೊಠಡಿಗಳ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಶಾಸಕ 11 ಗಂಟೆಗೆ ಬರಬೇಕಾಗಿತ್ತು. 11 ಗಂಟೆಗೆ ಕಾರ್ಯಕ್ರಮ ನಿಗದಿ ಕೂಡ ಆಗಿತ್ತು. 1 ಗಂಟೆ ತಡವಾಗಿ ಶಾಸಕರು ಬಂದಿರುವಂತದ್ದು. ಶಾಸಕರು ಬರೋವರೆಗೂ ಮಕ್ಕಳನ್ನ ಬಿಸಿಲಲ್ಲೇ ನಿಲ್ಲಿಸಲಾಗಿತ್ತು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಸಕ ಬರೋವರೆಗೂ ಮಕ್ಕಳನ್ನ ಶಿಕ್ಷಕರು ಬಿಸಿಲಲ್ಲೇ ನಿಲ್ಲಿಸಲಾಗಿತ್ತು. ತರಗತಿಯನ್ನ ನಡೆಸದೆ ಶಾಸಕರ ಆಗಮನಕ್ಕಾಗಿ ಶಿಕ್ಷಕರು ಜೊತೆಗೆ ವಿದ್ಯಾರ್ಥಿಗಳು ಬಿಸಿಲಲ್ಲೇ ನಿಲ್ಲಿಸಲಾಗಿತ್ತು. ಶಾಸಕರೇ, ಇದೇನಾ ನಿಮ್ಮ ಸಮಯ ಪ್ರಜ್ಞೆ? ಶಾಸಕರ ಮೆಚ್ಚುಗೆಗೋಸ್ಕರ ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನ ನೀಡಲಾಗ್ತಾ ಇತ್ತಾ? ಕುಡುಚಿ ಶಾಸಕರಿಗೆ ಕಾದು ಕಾದು ವಿದ್ಯಾರ್ಥಿಗಳು ಸುಸ್ತಾಗಿರುವಂತದ್ದು. 3 ಗಂಟೆಗಳ ಕಾಲ ಬಿಸಿಲಲ್ಲೇ ನಿಲ್ಲಿಸಲಾಗಿತ್ತು. ಇನ್ನು ಬೆಳಗಾವಿ ಜಿಲ್ಲೆಯ ಸವದುದ್ದಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕಟ್ಟಡ ಕಾಮಗಾರಿಯ ಪೂಜೆಗೋಸ್ಕರ ಶಾಸಕ ಮಹೇಂದ್ರ ತಮ್ಮಣ್ಣ ಬರಬೇಕಾಗಿತ್ತು. ಮಹೇಂದ್ರ ತಮ್ಮಣ್ಣನವರ ಕುಡುಚಿ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. 4 ಕೊಠಡಿಗಳ ಕಾಮಗಾರಿಗೆ ಪೂಜೆಯನ್ನ ಸಲ್ಲಿಸಬೇಕಾಗಿತ್ತು. ಭೂಮಿ ಪೂಜೆಯನ್ನ ಸಲ್ಲಿಸಬೇಕಾಗಿತ್ತು. ಇನ್ನು ಬೆಳಗ್ಗೆ 11 ಗಂಟೆಗೆ ಈ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು. 1 ಗಂಟೆಗೆ ಶಾಸಕರು ಬಂದಿರುವಂತದ್ದು. ಇನ್ನು ಶಾಸಕರು ಬರೋವರೆಗೂ ಮಕ್ಕಳನ್ನ ಬಿಸಿಲಲ್ಲೇ ನಿಲ್ಲಿಸಲಾಗಿತ್ತು. ಶಾಸಕರು ಬರೋವರೆಗೂ ಶಿಕ್ಷಕರು ಮಕ್ಕಳನ್ನ ಬಿಸಿಲಲ್ಲೇ ನಿಲ್ಲಿಸಲಾಗಿತ್ತು. ಇನ್ನು ತರಗತಿಯನ್ನ ನಡೆಸದೆ ಶಾಸಕರ ಆಗಮನಕ್ಕಾಗಿ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಹಾಗೆ ಇವರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಬಿಸಿಲಲ್ಲೇ ನಿಂತಿರುವಂತದ್ದು. ಇನ್ನು ತರಗತಿಯಲ್ಲಿ ಪರೀಕ್ಷೆ ನಡೀತಾ ಇದ್ರು ಕೂಡ ಶಿಕ್ಷಕರು ಈ ಒಂದು ಪರೀಕ್ಷೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಬಿಸಿಲಲ್ಲಿ
ವಿದ್ಯಾರ್ಥಿಗಳನ್ನ ತಂದಿರುವಂಥದ್ದು. ಮತ್ತೊಂದು ಸ್ಕೀಮ್ನಾಗ ಪಾನಿಕೆ ವರ್ಷ 5 ಲಕ್ಷ ರೂಪಾಯಿ ನಮ್ಮ ಕೊಂಡೊಳಗಿಂದ ಹಾಕತ್ತಿದ್ವಿ. ಅದನ್ನು ಬಿಟ್ಟು ಗುಡಿಗಳಿಗೆ ಅಂತ ಹೇಳಿದ್ರು ಇನ್ನೂ ಸ್ವಲ್ಪ ಕಳ್ಕೊಂಡು ಯಾಕಂದ್ರೆ ನಾ ಇದಕ್ಕೆ ಹೆಂಗೆ ಇದನ್ನು ಸ್ಕೂಲ್ ಸಂಬಂಧಪಟ್ಟ ಈ ಗುಡಿಯವ್ರಿಗೆ ಕೂತ್ರೆ ಸ್ಕೂಲ್ಗಳು ಏನು ಬೇಕಾಗಿ ಮಾಡ್ಕೊಂಡ್ರಿ ನಮ್ಮ 2 ಕೋಟಿ ರೂಪಾಯಿ ಬರೀ ಗುಡಿಗಳಿಂದ ಬರೀ ಗುಡಿಗಳಿಗೆ ಕಡಿಮೆ ದವಣಗೆ ಸರ ಈಗ ಮಳೆನೂ ಸರ ಈ ಕಡೆ ಪಕ್ಕ ಆಗಿರೋ ಸರ ಎಷ್ಟೊತ್ತ ಕೂತ ಎಷ್ಟೊತ್ತ ಒಂದು ತಾಸು ಅರ್ಧ ತಾಸು ನಿಮ್ಮ ಟೈಮರ್ಗೆ ಓದಕತ್ಲ ಅರ್ಧ ತಾಸು ಎದಕ್ಕೆ ಕೂತೀರಿ ಯಾರು ಸ್ಟಾರ್ಟಿಂಗ್ ಬಂದಿತ್ತು ಬನ್ನಿ ಎಡದ ಬಿಟ್ಟ ಕೂತ ಎಷ್ಟೊತ್ತ ಕೂತ ಎಡದ ಕೂತ ಅಂದಾಜ
ಮತ್ತೊಂದು ಸ್ಕೀಮ್ನಾಗ ಶಾಸಕರ ಮೆಚ್ಚುಗೆಗಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನ ನೀಡಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ರಾಜಶೇಖರ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ರಾಜಶೇಖರ್, ಏನು ನೋಡ್ತಾ ಇದ್ವಿ, ಒಬ್ಬ ಶಾಸಕರ ಮೆಚ್ಚುಗೆಗೋಸ್ಕರ ವಿದ್ಯಾರ್ಥಿಗಳನ್ನ 3 ಗಂಟೆ ಬಿಸಿಲಲ್ಲಿ ನಿಲ್ಲಿಸಲಾಗಿದೆ. ಇದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನ ನೀಡಲಾಗಿದೆ ಎಂಬುದಾಗಿ ಏನು ಕಂಡು ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಸರ್, ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸೌಸುದ್ದಿ ಅಂತಕ್ಕಂತ ಒಂದು ಪ್ರೌಢಶಾಲೆಗೆ ಮಾನ್ಯ ಶಾಸಕರು 11:00ಗೆ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ನನಗೆ ಬರಲು ತಡವಾಗಿದೆ ಅಂತಕ್ಕಂತ ಮಾಹಿತಿಯನ್ನ ಅವರು ನೀಡಿದ್ರು. ಅಲ್ಲಿರ್ತಕ್ಕಂತ ಮಕ್ಕಳಿಗೆ, ಅಲ್ಲಿರ್ತಕ್ಕಂತ ಶಿಕ್ಷಕರು ಕೂಡ ಬಿಸಿಲಲ್ಲಿ ಸುಮಾರು 1.5 ರಿಂದ 2 ತಾಸುಗಳ ಕಾಲ ಬಿಸಿಲಲ್ಲಿ ಕುಳಿತುಕೊಂಡು ಅಲ್ಲಿ ಒಂದು ಅವಾಂತರವನ್ನ ಸೃಷ್ಟಿಯಾಗಿದ್ದನ್ನ ನೋಡ್ಬೋದು ಸರ್. 11:00ಗೆ ಶಾಸಕರು ಬರ್ತೀನಿ ಅಂತಕ್ಕಂತ ಮಾಹಿತಿಯನ್ನ ನೀಡಿದ್ರು. ಅಲ್ಲಿ ಇರ್ತಕ್ಕಂತ ಪ್ರಧಾನ ಗುರುಗಳು ಅವರಿಗಾಗಿ ಸುಮಾರು 1.5 ರಿಂದ 2 ತಾಸುಗಳ ಕಾಲ ವಿದ್ಯಾರ್ಥಿಗಳನ್ನ ಬಿಸಿಲಲ್ಲಿ ಕೂಡಿಸಿ ಅವ್ರು ಇವಾಗ ಬರ್ತಾರೆ, ಇನ್ನೊಂದು 10 ನಿಮಿಷ ಬರ್ತಾರೆ ಅಂತಕ್ಕಂತ ಮಾಹಿತಿಯನ್ನ ಅಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ನೀಡಿ ಅಲ್ಲಿ ಈಗ ಸರಣಿ ಪರೀಕ್ಷೆಗಳು ಪ್ರಾರಂಭವಾಗಿದ್ದರೂ ಕೂಡ ಪರೀಕ್ಷೆಗಳನ್ನ ಬಿಡಿಸಿ ಆ ಶಾಸಕರಿಗಾಗಿ ಸುಮಾರು 2 ಗಂಟೆಗಳ ಕಾಲ ಆ ವಿದ್ಯಾರ್ಥಿಗಳನ್ನ ಬಿಸಿಲಲ್ಲಿ ಪರದಾಡುವಂತ ಮಾಡಿರ್ತಕ್ಕಂತ ಉದಾಹರಣೆ ಸೌಸುದ್ದಿ ಗ್ರಾಮದ ಪ್ರೌಢಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಸರ್. ಈಗ ರಾಜಶೇಖರ್, ಏನು ತಾವು ಹೇಳ್ತಾ ಇದ್ರಿ 2 ಗಂಟೆ ಬಿಸಿಲಲ್ಲಿ ಕೂಡಿಸಲಾಗಿತ್ತು ಎಂಬುದಾಗಿ, ಯಾವ ಕಾರಣಕ್ಕಾಗಿ ಶಾಸಕರು ಲೇಟ್ ಆಗಿ ಬಂದ್ರು? ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಇದೆಯಾ ಸರ್? ಇವತ್ತು ಕುಡ್ಚಿ ಕ್ಷೇತ್ರದಲ್ಲಿ 4 ಕಾಮಗಾರಿಗಳ ಪೂಜೆ ಶಾಸಕರು ಇಟ್ಟುಕೊಂಡಿದ್ರು. ಇದರಲ್ಲಿ 3ನೇದಾಗಿ 11:30 ಸುಮಾರಿಗೆ ಸೌಸುದ್ದಿ ಗ್ರಾಮಕ್ಕೆ ಆಗಮಿಸ್ತೀನಿ ಅಂತಕ್ಕಂತ ಮಾಹಿತಿಯನ್ನ ಅಲ್ಲಿ ಇರ್ತಕ್ಕಂತಹ HM ಅವರಿಗೆ ಕೊಟ್ಟಿದ್ರು. HM ಅವರು ಫೋನ್ ಕಾಲ್ ಮೂಲಕ ಅವರಿಗೆ ಹಲವಾರು ಬಾರಿ ಪ್ರಯತ್ನವನ್ನ ಮಾಡಿದ್ರು ಕೂಡ ನಾವು 10 ನಿಮಿಷಗಳಲ್ಲಿ ಅಲ್ಲೇ ನಿಮ್ಮ ಸ್ಕೂಲಿಗೆ ಬರ್ತೀವಿ ಅಂತಕ್ಕಂತ ಮಾಹಿತಿಯನ್ನ ನೀಡಿದ್ರು. ಪ್ರೌಢಶಾಲೆಗೆ ಹೆಚ್ಚುವರಿಯಾಗಿ 4 ಶಾಲಾ ಕೊಠಡಿಗಳು ಮಂಜೂರಾಗಿದ್ದು ಆ ಮಂಜೂರು ಪೂಜೆಗಾಗಿ ಶಾಸಕರು 11:30ಕ್ಕೆ ಬರ್ತೀನಿ ಅಂತಕ್ಕಂತ ಮಾಹಿತಿಯನ್ನ ನೀಡಿದ್ರು ಕೂಡ ಅಲ್ಲಿರ್ತಕ್ಕಂತ ಶಾಸಕರು ಯಾವುದೇ ರೀತಿಯಾದಂತಹ ಫೋನ್ ಕಾಲ್ ಅನ್ನ ತದನಂತರ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅವರು 1.5 ರಿಂದ 2 ತಾಸುಗಳ ನಂತರ ಅಲ್ಲಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾತನಾಡಿಸಿದ್ವಿ. ಯಾಕೆ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ನೀವು ಯಾಕೆ ಆಟ ಆಡಿದ್ರಿ? ಯಾಕಂದ್ರೆ ನೀವು 11:00ಗೆ ಸಮಯವನ್ನ ನಿಗದಿ ಕೊಟ್ಟಿದ್ರಿ. ಆದ್ರೂ ಕೂಡ ನೀವು 2 ತಾಸು ನಿಮ್ಮ ಬರುವವರೆಗೂ ಕೂಡ ವಿದ್ಯಾರ್ಥಿಗಳು ಬಿಸಿಲಲ್ಲಿ ಕುಳಿತುಕೊಂಡ್ರು ಸರ್. ಇದಕ್ಕೆ ತಮ್ಮ ರೆಸ್ಪಾನ್ಸ್ ಏನು ಅಂತಕ್ಕಂಥ ಮಾಹಿತಿಯನ್ನ ಕೇಳಿದಾಗ ಶಾಸಕರು ಅನಿವಾರ್ಯ ಕಾರಣಗಳಿಂದಾಗಿ ಪೂಜೆ ಬೇರೆ ಬೇರೆ ಕಡೆಗೆ ಹೋಗಿದ್ದೀವಿ, ಸ್ವಲ್ಪ ಅನಿವಾರ್ಯ ಕಾರಣಗಳಾಗಿ ಲೇಟ್ ಆಯ್ತು, ಬರ್ಲಿಕ್ಕೆ ತಡವಾಯಿತು ಅಂತಕ್ಕಂಥ ಮಾಹಿತಿಯನ್ನ ಶಾಸಕರು ಕೂಡ ನಮಗೆ ನೀಡಿದ್ರು ಸರ್. ಧನ್ಯವಾದಗಳು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ, ಶಾಸಕರ ಮೆಚ್ಚುಗೆಗೋಸ್ಕರ ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನ ನೀಡಲಾಗ್ತಾ ಇತ್ತು. ಕುಡುಚಿ ಶಾಸಕರಿಗೆ ಕಾದು ಕಾದು ಅಲ್ಲಿನ ಶಾಲಾ ವಿದ್ಯಾರ್ಥಿಗಳು ಸುಸ್ತಾಗಿರುವಂತದ್ದು. 3 ಗಂಟೆಗಳ ಕಾಲ ಬಿಸಿಲಲ್ಲಿ ನಿಲ್ಲಿಸಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಸವದುದ್ದಿ ಗ್ರಾಮದಲ್ಲಿ ಮಕ್ಕಳು ಪರದಾಡ್ತಾ ಇರುವಂತದ್ದು. ಶಾಲಾ ಕಟ್ಟಡ ಕಾಮಗಾರಿ ಪೂಜೆಗೆ ಶಾಸಕ ಮಹೇಂದ್ರ ತಮ್ಮಣ್ಣ ಅವರು ಬರಬೇಕಿತ್ತು. 11 ಗಂಟೆಗೆ ನಿಗದಿ ಕೂಡ ಮಾಡಲಾಗಿತ್ತು. ಆದ್ರೆ ಕೊನೆಗೆ 1 ಗಂಟೆಗೆ ಬರಲಾಗಿದೆ. ಅಲ್ಲಿಯವರೆಗೂ ವಿದ್ಯಾರ್ಥಿಗಳು ಹೊರಗೆ ಬಿಸಿಲಿನಲ್ಲಿ ಕಾಯ್ತಾ ಇದ್ರು ಎಂಬುದಾಗಿ ಏನು ಮಾಹಿತಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ರಾಜಶೇಖರ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ರು. ಸ್ಟಾರ್ಟಿಂಗ್ ಬಂದಿತ್ತು ಬನ್ನಿ.
ಎಡದ ಬಿಟ್ಟ ಕೂತ ಕೂತ ಎಡದ ಕೂತ ಅಂದಾಜ ಎಸ್ ಶಾಸಕರ ಮೆಚ್ಚುಗೆಗಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಒಂದು ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಏನು ಒಂದು 2 ರಿಂದ 3 ಗಂಟೆವರೆಗೆ ಬಿಸಿಲಿನಲ್ಲಿ ಏನು ವಿದ್ಯಾರ್ಥಿಗಳು ನಿಂತು ಶಾಸಕರಿಗೋಸ್ಕರ ಕಾಯ್ತಾ ಇದ್ರು ಎಂಬುದಾಗಿ ಏನು ಮಾಹಿತಿ ಲಭ್ಯವಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪ್ರೌಢಶಾಲೆಯ ಪ್ರಧಾನ ಗುರುಗಳಾಗಿರುವಂತಹ ಸಿದ್ದಪ್ಪ ದೊಡ್ಡಮನಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ಸರ್, ಏನು ನೋಡ್ತಾ ಇದ್ವಿ, ಶಾಸಕರು ಏನು 3 ಗಂಟೆಗಳ ಕಾಲ ತಡವಾಗಿ ಬಂದಿದ್ದಾರೆ, ಅಲ್ಲಿಯವರೆಗೂ ವಿದ್ಯಾರ್ಥಿಗಳು ಬಿಸಿಲಲ್ಲೇ ಇದ್ರು ಎಂಬುದಾಗಿ ಏನು ಮಾಹಿತಿ ಲಭ್ಯವಾಗ್ತಾ ಇತ್ತು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್ 3 ಗಂಟೆ ಏನಿಲ್ರಿ, 3 ಗಂಟೆ ಇಲ್ಲ, ಒಂದ್ 10-15 ನಿಮಿಷ ಲೇಟ್ ಆಗಿತ್ತು. ಅವು ಅಲ್ಲೇ ಪಕ್ಕದ ಬರ್ತಾ ಇದ್ದಾಗ ಮತ್ತೆ ಯಾರೋ ಅವರು ಶಾಸಕರನ್ನ ಕರ್ಕೊಂಡು ಅಲ್ಲಿ ಏನೋ ಭೇಟಿಗೆ ಹೋಗಿದ್ರಿ ಅಂತಾರೆ. 3 ಗಂಟೆ ಏನ್ ವೇಟ್ ಮಾಡಿಲ್ರಿ ವಿದ್ಯಾರ್ಥಿಗಳು ಬಿಸಿಲಲ್ಲಿ ಏನ್ ವೇಟ್ ಗಂಟೆಗೆ ಬರ್ಬೇಕಾಗಿತ್ತು ಅಲ್ವಾ? ಅಲ್ಲ ಸರ್, ಅವರು ಬಂದಿದ್ದಾರೆ, ಬರ್ತಾ ಇದ್ರು. ಅವ್ರ 3 ಗಂಟೆವರೆಗೆ ಏನಿಲ್ಲ ಸರ್, ಒಂದ್ 10-15 ನಿಮಿಷ ಅಷ್ಟೇ ವೇಟ್ ಮಾಡಿದ್ರು ಅಷ್ಟೇ. ಅಲ್ಲ ಸರ್, ಈಗ 11 ಗಂಟೆಗೆ ನಿಗದಿ ಮಾಡ್ಲಾಗಿತ್ತು ಅಲ್ವಾ? 11 ಗಂಟೆಗೆ ಬರ್ತೀನಿ ಅಂತ ಹೇಳಿರೋ ಪ್ರಕಾರ ಏನು 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಅಲ್ವಾ? 11 ಗಂಟೆಗೆ ಅವರು ಇದು ಟಿಪಿ ಇತ್ತು ಸರ್. ಆ ಟಿಪಿದಾಗ ಅವರು ಮತ್ ಬೇರೆ ಊರಿಗೆ ಹೋಗಿ ಮತ್ ನಮ್ ಸ್ಕೂಲಿಗೆ ಬಂದಿದ್ರು ಸರ್. ಎಷ್ಟು ಗಂಟೆಗೆ ಬಂದ್ರು ಸರ್ ನಿಮ್ಮ ಸ್ಕೂಲಿಗೆ? ಅದು 12 ಗಂಟೆ ನಂತರ ಬಂದ್ರು ಸರ್ ಅವರು. ಆದ್ರೆ ಅವ್ರ ಶಾಸಕರ ಸಲುವಾಗಿ 3 ಗಂಟೆವರೆಗೆ ಮಕ್ಕಳು ವೇಟ್ ಮಾಡಿಲ್ಲ ಸರ್. ಅಲ್ಲ ಸರ್, ಈಗ ತಾವ್ ಹೇಳ್ತಾ ಇದ್ರಿ 10 ರಿಂದ 15 ನಿಮಿಷ ಲೇಟ್ ಆಗಿ ಬಂದ್ರು ಅಂತ. 11 ಗಂಟೆಗೆ ನಿಗದಿ ಆಗಿರುವಂತಹ ಒಂದು ಕಾರ್ಯಕ್ರಮಕ್ಕೆ 12 ಗಂಟೆ ಆದ್ಮೇಲೆ ಬಂದ್ರು ಎಂಬುದಾಗಿ ಕೂಡ ತಾವೇ ಹೇಳ್ತಾ ಇದ್ರಿ. ಅಲ್ಲಿಯವರೆಗೂ ವಿದ್ಯಾರ್ಥಿಗಳು ಹೊರಗಡೆ ಬಿಸಿಲಲ್ಲೇ ಕಾಯ್ತಾ ಇದ್ರು. ಇಲ್ಲ ಸರ್, ಅಲ್ಲಿವರೆಗೆ 11 ಗಂಟೆದಿಂದ ನಾವೇನು ಹೊರಗೆ ನಿಲ್ಸಿಲ್ಲ. ಅವರು ಬರ್ತೇವೆ ಅಲ್ಲಿ ಜಾಗ ಬಿಟ್ಟಾಗ ಮಧ್ಯದಲ್ಲಿ ಅವ್ರು ಯಾರೋ ಮತ್ತೋ ಅವರು ಭೇಟಿಯಾಗಿ ಅವ್ರ ಕರ್ಕೊಂಡು ಹೋಗಿದ್ರೆ ಏನು ಗೊತ್ತಾಗ್ಲಿಲ್ರಿ. ಮಕ್ಕಳ ಬಿಸಿಲಲ್ಲಿ ಅಷ್ಟೊತ್ತು ವೇಟ್ ಮಾಡ್ಲಿಲ್ಲ ಸರ್, ಮಾಡ್ಲಿಲ್ಲ. ಅಲ್ಲ ಸರ್, ಈಗ ವಿಜುವಲ್ಸ್ ಗಳಲ್ಲೂ ಕೂಡ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ರಿಪೋರ್ಟರ್ ಕೂಡ ಅಲ್ಲಿಗೆ ಬಂದಿದ್ರು, ಅವರು ಕೂಡ ನೋಡಿರುವಂತದ್ದು ವಿದ್ಯಾರ್ಥಿಗಳ ಬಿಸಿಲಲ್ಲಿ ಕೂತಿರೋದನ್ನ ಈಗ ವಿಜುವಲ್ಸ್ ಅಲ್ಲಿ ನಾವು ಕೂಡ ನೋಡ್ತಾ ಇದ್ದೇವೆ. ಇಲ್ಲ ಸರ್, ಬಿಸಿಲಲ್ಲಿ ಕೂತದ್ದು ನಿಜ, ಆದ್ರೆ ಅಷ್ಟಕ್ಕೆ ಬಹಳ ಹೊತ್ತು ವೇಟ್ ಬಹಳ ಹೊತ್ತು ಲೇಟ್ ಮಾಡಿಲ್ಲ ಸರ್. ಮತ್ತೆ ನಾವ್ ಏನ್ ಮಾಡಿದ್ವಿ, ನೆಲಗಿ ನಿಲ್ಸಿ ಮತ್ತು ಅವರು ಬರೋ ಟೈಮ್ಗೆ ನಾವು ಅವರನ್ನ ಒಂದೇನೋ ಗೌರವದಿಂದ ವೆಲ್ಕಮ್ ಮಾಡುವ ಒಂದು ಉದ್ದೇಶಕ್ಕೆ ನಿಲ್ಸಿದ್ವಿ ನಾ, ಮತ್ತೆ ಯಾವ್ದು ಉದ್ದೇಶ ಇಲ್ಲ ಸರ್. ಅದೇ, ಈಗ ಒಂದು ಗೌರವ ಕೊಡ್ಬೇಕು ಹೌದು, ಬಟ್ ಈ ರೀತಿ ವಿದ್ಯಾರ್ಥಿಗಳನ್ನ ಬಿಸಿಲಲ್ಲಿ ನಿಲ್ಸಿ ಅವರಿಗೆ ಶಿಕ್ಷೆ ಕೊಟ್ಟು ಶಾಸಕರ ಪಡ್ಕೋಬೇಕಾ ಅಂತ? ಇಲ್ಲ, ಶಿಕ್ಷೆ ಏನಿಲ್ಲ ಸರ್, ಅವ್ರು ಏನು ಹಂಗೇನು ಇಲ್ರಿ, ಹಂಗೇನ್ ಬೇಕಿಲ್ಲ ಸರ್. ಧನ್ಯವಾದಗಳು ಸರ್, ಇಷ್ಟೊತ್ತು ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ, ಪ್ರಧಾನ ಗುರುಗಳು ಮಾತನಾಡ್ತಾ ಇದ್ರು. ಇಷ್ಟೊತ್ತು ಪ್ರಧಾನ ಗುರುಗಳು ಮಾತನಾಡ್ತಾ ಇದ್ರು. ಶಾಸಕರ ಮೆಚ್ಚುಗೆಗೋಸ್ಕರ ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನ ನೀಡಲಾಗ್ತಾ ಇತ್ತು ಎಂಬುದಾಗಿ ಏನು ನಮ್ಮ ರಿಪೋರ್ಟರ್ ಕೂಡ ಹೇಳ್ತಾ ಇದ್ರು. ಈಗ ನಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರುವಂತದ್ದು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಬಿಸಿಲಲ್ಲಿ 11 ಗಂಟೆ 11:30 12 ಗಂಟೆ ಬಿಸಿಲಲ್ಲಿ ವಿದ್ಯಾರ್ಥಿಗಳು ಈ ರೀತಿ ಕೂತ್ಕೊಂಡಿರುವಂತದ್ದು. 11 ಗಂಟೆಗೆ ನಿಗದಿಯಾಗಿರುವಂತಹ ಒಂದು ಕಾರ್ಯಕ್ರಮಕ್ಕೆ 12 ಗಂಟೆ ಆದ್ಮೇಲೆ ಬಂದಿದ್ದಾರೆ. ಮುಂಚೆ ಹೇಳ್ತಾರೆ 10-15 ನಿಮಿಷ ಲೇಟ್ ಆಗಿತ್ತು ಅಂತ, ಆಮೇಲೆ ಹೇಳ್ತಾರೆ 12 ಗಂಟೆ ಆದ್ಮೇಲೆ ಏನೋ ಅಲ್ಲಿನ ಶಾಸಕರು ಬಂದ್ರು ಎಂಬುದಾಗಿ. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಶಿಕ್ಷೆಯನ್ನ ನೀಡಲಾಗ್ತಾ ಇತ್ತು. ಕೊನೆಗೆ ಶಾಸಕರು ಬಂದಿದ್ದಾರೆ, ಬಟ್ ಇದೇನಾ ಅವರ ಒಂದು ಸಮಯ ಪ್ರಜ್ಞೆನಾ ಎಂಬುದಾಗಿ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು.
ಎಡದ ಬಿಟ್ಟ ಕೂತ ಎಡದ ಕೂತ ಅಂದಾಜ ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.